ನಮಸ್ಕಾರ. ಇವತ್ತಿನ ವಿಡಿಯೋ ಅರ್ಧ ವರ್ಷದಲ್ಲೇ ಜಾಸ್ತಿ ಲಾಭ ಬಂದ 6 ಷೇರುಗಳು ವರದಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕಳೆದ ವರ್ಷದಲ್ಲಿ ಬಂದ ಲಾಭ ಈ ವರ್ಷದಲ್ಲಿ ಕೇವಲ ಅರ್ಧ ವರ್ಷದಲ್ಲಿ ಬರುತ್ತೆ ಅಂತಂದ್ರೆ ಅದು ಒಂದು ಕುತೂಹಲಕರವಾದಂಥ ವಿಷಯ. ಯಾಕಂತಂದ್ರೆ ಇಷ್ಟು ಬೇಗ ಇಷ್ಟು ಲಾಭ ಬಂದಿದೆ, ಮುಂದಿನ ದಿನಗಳಲ್ಲಿ ಎಷ್ಟು ಬರ್ಬೋದು ಮತ್ತು ಷೇರು ಎಷ್ಟು ಮೇಲಕ್ಕೆ ಹೋಗಬಹುದು ಅನ್ನುವಂಥ ಒಂದು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕಂಪನಿಗಳದ್ದು ಬರ್ತಾ ಇದೆ ಮುಂದಿನ ವಾರದಿಂದ, ಮತ್ತು ಫೆಬ್ರವರಿ ಮಧ್ಯದವರೆಗೂ ಈ ರೀತಿ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಇರ್ಬೋದು. ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕಂಪನಿಯ ಆರೋಗ್ಯ ಹೇಗಿದೆ ಮತ್ತು ಆ ಕಂಪನಿಯ ಪ್ರೋಗ್ರೆಸ್ ಹೇಗಿದೆ ಮುಂದಿನ ದಿನಗಳಲ್ಲಿ. ಮೊನ್ನೆ ಎಕನಾಮಿಕ್ ಟೈಮ್ಸ್ ಇಂಟೆಲಿಜೆನ್ಸ್ ಗ್ರೂಪ್ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ ಮತ್ತು ಯಾವ ಕಂಪನಿಗಳಲ್ಲಿ ನೆಟ್ ಪ್ರಾಫಿಟ್ ಏಪ್ರಿಲ್ ಸೆಪ್ಟೆಂಬರ್ 2023 ಪೀರಿಯಡ್ ಅಲ್ಲಿ ಜಾಸ್ತಿ ಬಂದಿದೆಯೋ ಕಳೆದ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಬರೆದಷ್ಟು ಅದರ ಬಗ್ಗೆ ಒಂದಷ್ಟು ಪಟ್ಟಿ ಹಾಕಿದ್ದೇವೆ. ಆದ್ದರಿಂದ ಈ ಕಂಪನಿಗಳ ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದೆ. ಮುಂದಿನ ವರ್ಷವೂ ಕೂಡ ಪಾಸಿಟಿವ್ ಆಗಿ ಅದರ ಷೇರಿನ ಬೆಲೆ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ ಅಂತೇಳಿ ನಾವು ಮತ್ತು ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈಗ ಪ್ರಾಫಿಟ್ ಕಂಪ್ಯಾರಿಸನ್ ಆಕ್ಸಿಸ್ ಬ್ಯಾಂಕ್ ನಲ್ಲಿ ನೋಡಿ, ಏಪ್ರಿಲ್ ಸೆಪ್ಟೆಂಬರ್ 2023 ನೆಟ್ ಪ್ರಾಫಿಟ್ 6 ತಿಂಗಳಲ್ಲಿ 12,343 ಕೋಟಿ ಬಂದಿದೆ ಮತ್ತು ನೆಟ್ ಪ್ರಾಫಿಟ್ ಫಾರ್ ಫೈನಾನ್ಷಿಯಲ್ ಇಯರ್ 2022-23 ಅಲ್ಲಿ ಇಡೀ ವರ್ಷಕ್ಕೆ 10,919 ಕೋಟಿ. ಅಂದ್ರೆ ಇಡೀ ವರ್ಷಕ್ಕೆ ಬಂದದ್ದು ಇಷ್ಟು, 6 ತಿಂಗಳಲ್ಲಿ ಅದಕ್ಕಿಂತ ಜಾಸ್ತಿ ಬಂದಿದೆ. ಈ ವರ್ಷ ಎಷ್ಟು ಬರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ಟಾಟಾ ಮೋಟಾರ್ಸ್ ಕೂಡ ಏಪ್ರಿಲ್ ಸೆಪ್ಟೆಂಬರ್ 2023 ನೆಟ್ ಪ್ರಾಫಿಟ್ 6 ತಿಂಗಳಲ್ಲಿ 7,133, ಕಳೆದ ವರ್ಷ ಇಡೀ ವರ್ಷ 2,690 ಕೋಟಿ. ಲುಪಿನ್ 948 ಈ ವರ್ಷ 6 ತಿಂಗಳಲ್ಲಿ ಬಂದದ್ದು ಮತ್ತು ಇಡೀ ವರ್ಷ ಕಳೆದ ವರ್ಷ 430 ಕೋಟಿ. ಪ್ರೆಸ್ಟೀಜ್ ಎಸ್ಟೇಟ್ಸ್ ಏಪ್ರಿಲ್ ಸೆಪ್ಟೆಂಬರ್ 2023 ನೆಟ್ ಪ್ರಾಫಿಟ್ 1,228 ಕೋಟಿ. ನೆಟ್ ಪ್ರಾಫಿಟ್ ಫಾರ್ ಫೈನಾನ್ಷಿಯಲ್ ಇಯರ್ 2022-23 1,067 ಕೋಟಿ. ವೆಲ್ಸ್ಪನ್ ಕಾರ್ಪೊರೇಷನ್ ಅಲ್ಲಿ 555 ಕೋಟಿ ಬಂದಿದೆ ಕಳೆದ 6 ತಿಂಗಳಲ್ಲಿ, ಮತ್ತು ಅದಕ್ಕಿಂತ ಮುಂಚೆ ಒಂದು ವರ್ಷ ತಗೊಂಡ್ರೆ ಫೈನಾನ್ಷಿಯಲ್ ಇಯರ್ ಕೇವಲ 199 ಕೋಟಿ. C8 ಏಪ್ರಿಲ್ ಸೆಪ್ಟೆಂಬರ್ 2023 ನೆಟ್ ಪ್ರಾಫಿಟ್ 352 ಕೋಟಿ. ನೆಟ್ ಪ್ರಾಫಿಟ್ ಫಾರ್ ಫೈನಾನ್ಷಿಯಲ್ ಇಯರ್ 2022-23 182 ಕೋಟಿ. ಹೀಗೆ ಈ ಪಟ್ಟಿಯಲ್ಲಿ ನಮೂದಿಸಿದ ಈ 6 ಕಂಪನಿಗಳಲ್ಲಿ ಅಂದಾಜು ಸ್ವಲ್ಪ ಡಲ್ ಫೇಸ್ ಇತ್ತು 2022-23 ಈಗ ರಿಕವರಿ ಫೇಸ್ಗೆ ಬಂದಿದೆ. ಫಸ್ಟ್ 2 ಕ್ವಾರ್ಟರ್ಸ್ ಏಪ್ರಿಲ್ ಸೆಪ್ಟೆಂಬರ್ 2023 ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕಂಪನಿಗಳು. ಈಗ ಅಕ್ಟೋಬರ್ ಡಿಸೆಂಬರ್ 2023 ಕ್ವಾರ್ಟರ್ ಅಲ್ಲಿ ಏನು ಪ್ರಾಫಿಟ್ ಬರ್ಬೋದು ಅಂತ ಕಾದು ನೋಡಬೇಕು. ಈಗ ಸ್ಟಾಕ್ ಪ್ರೈಸ್ ರಿಟರ್ನ್ಸ್ ಇನ್ 2023 ಈ 6 ಷೇರುಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ನಲ್ಲಿ 18% ಮೇಲಕ್ಕೆ ಹೋಗಿದೆ 2023. ಟಾಟಾ ಮೋಟಾರ್ಸ್ 101%, ಲೂಪಿನ್ 80%, ಪ್ರೆಸ್ಟೀಜ್ ಎಸ್ಟೇಟ್ 160%, ವೆಲ್ಸ್ಪನ್ ಕಾರ್ಪೊರೇಷನ್ 131%, C8 48%. ಅಕಸ್ಮಾತ್ ಅಕ್ಟೋಬರ್ ಡಿಸೆಂಬರ್ 2023 ಕ್ವಾರ್ಟರ್ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ರೆ ಈ ಕೆಳಗಿನ 6 ಷೇರುಗಳಲ್ಲಿ ಆ ರ್ಯಾಲಿ ಮತ್ತೊಂದಷ್ಟು ಸಸ್ಟೇನ್ ಆಗ್ಬೋದು, ಮೊಮೆಂಟಮ್ ನಿಂದಾಗಿ ಮೇಲಕ್ಕೆ ಹೋಗ್ಬೋದು. ಮತ್ತೆ ಈ ರ್ಯಾಲಿಗಳು ಆಗಲೇ ದೊಡ್ಡ ಪರ್ಸೆಂಟೇಜ್ ಅಲ್ಲಿ ತಮ್ಮ ಅಭಿವೃದ್ಧಿಯನ್ನು ಕಂಡಿದ್ದಾವೆ 2023. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ 6 ಷೇರುಗಳು ಆಗಲೇ ಒಂದು ಒಳ್ಳೆಯ ರ್ಯಾಲಿಯನ್ನು ಕಂಡಿದ್ದಾವೆ 2023. ಮತ್ತೆ ಫಂಡಮೆಂಟಲ್ಸ್ ಇಂಪ್ರೂವ್ ಆಯಿತು ಅಂತಂದ್ರೆ ಪುನಃ ರ್ಯಾಲಿ ಕಂಟಿನ್ಯೂ ಆಗ್ಬೋದು. ಆವಾಗ ನೀವು ಲಾಂಗ್ ಟರ್ಮಿಗೆ ಅಥವಾ ಶಾರ್ಟ್ ಟರ್ಮಿಗೆ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ಆ ಷೇರುಗಳನ್ನು ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಬಹುದು. ಈ 6 ಷೇರುಗಳು ಅಲ್ಲದೆ ಇನ್ನಷ್ಟು ಷೇರುಗಳು ಒಳ್ಳೆಯ ಫಂಡಮೆಂಟಲ್ಸ್ ಇದ್ದಿರ್ಬೋದು, ಆದರೆ ರ್ಯಾಲಿಯನ್ನು ಕಂಡಿಲ್ಲ ಅಂತ ಆದ್ರೆ
ಅಂತಹ ಷೇರುಗಳನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡು ತಗೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಆಗಿ ಮೇಲಕ್ಕೆ ಹೋಗುತ್ತೆ. ಷೇರುಗಳು ಮೇಲೆ ಹೋಗುವುದಕ್ಕೆ ಒಂದು ನಿಯಮವನ್ನು ಪಾಲಿಸ್ತವೆ. 80% ಷೇರುಗಳು ಮೇಲಕ್ಕೆ ಹೋಗೋದು 20% ಟೈಮ್. 20% ನೀವು ಕಾದ್ರೂ ಕೇವಲ 80 ಕಟ್ 20% ಅಲ್ಲಿ 80% ಮೇಲಕ್ಕೆ ಹೋಗುತ್ತೆ. ಯಾಕೆ ಅಂತಂದ್ರೆ ನಾನು ನೋಡಿದ ಹಾಗೆ ಇದು ನನಗೂ ಕೂಡ ಆಗಿದೆ. ಯಾವುದೋ ಒಂದು ಶೇರ್ ಅನ್ನು ಹಿಡ್ಕೊಂಡು ಕಾಯ್ತಾನೆ ಇರ್ತೇವೆ, ಏನು ಆದ್ರೂ ಮೇಲಕ್ಕೆ ಹೋಗಲ್ಲ. ಮತ್ತೆ ಅದನ್ನ ಮಾರಿದ ತಕ್ಷಣ 20% ಟೈಮ್ ನಲ್ಲಿ ದೊಡ್ಡ ರ್ಯಾಲಿ ಬಂದು ಶೇರು ಆಲ್ಮೋಸ್ಟ್ ಡಬಲ್ ಆಗಿ ಹೋಗುತ್ತೆ. ಆವಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಅದರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಶೇರ್ ಇದ್ರೆ ಅದನ್ನು ಹಿಡ್ಕೊಂಡಿದ್ರೆ ಒಂದಲ್ಲ ಒಂದು ದಿನ ಮೇಲಕ್ಕೆ ಹೋಗೋದು ಖಚಿತ. ಇವತ್ತು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಇಡೀ ಪ್ರಪಂಚದಲ್ಲಿ ಅತಿ ವ್ಯಾಲ್ಯೂಯಬಲ್ ಕಂಪನಿ ಯಾವುದು? 4 ಚಾಯ್ಸು: ಮೈಕ್ರೋಸಾಫ್ಟ್, ಗೂಗಲ್, ಆಪಲ್, ಫೇಸ್ಬುಕ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.